ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ಇದು ನಮ್ಮ ಅಮ್ಮ ಮನೆಯಲ್ಲಿ ನಾವು ಮಾಡ್ತಾ ಇರುವಂತಹ ವ್ಲಾಗು. ಸೊ ನಾನು ಆಗಲೇ ಹೇಳಿದೆ ಮಾಮನ ಮಗಳು ಮದುವೆ ಇದೆ ಅಂತ. ಅದಕ್ಕೆ ನಮ್ಮ ಅಮ್ಮ ಮನೆಯಲ್ಲಿ ಮಾಡ್ತಿರುವಂತಹ ಅರಿಶಿಣದ ನೀರಿನ ಶಾಸ್ತ್ರದ ಪ್ರೀವಿಯಸ್ ವಿಡಿಯೋ ಇದು. ಅಂದರೆ ಹಿಂದಿನ ರಾತ್ರಿ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತ. ಸೊ ನೋಡಿ, ಇದು ಬಳೆನ ಕಟ್ತಾಯಿದ್ದೀವಿ. ಬರೋ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಬಳೆ, ಹಾಗೆ ಬ್ಲೌಸ್ ಪೀಸ್, ಎಲೆ ಅಡಿಕೆ, ಬಾಳೆಹಣ್ಣೆಲ್ಲ ಕೊಟ್ಟು ಕಳ್ಸೋಕ್ಕೋಸ್ಕರ ರೆಡಿ ಮಾಡ್ಕೋತಾ ಇದ್ವಿ. ಸೊ ನೋಡಿ, ಈ ರೀತಿ 9 ಜೋಡಿಸ್ಕೊಂಡಿದ್ದೀನಿ. ಪಾಪ ಉಲ್ಲಾಸ್ ವೀಡಿಯೋ ಮಾಡ್ತಾಯಿದ್ದ. ಮಾಡು ಉಲ್ಲಾಸ್ ಅಂದರೆ ಅವನು ಆರಾಮಾಗಿ ಮಾಡ್ತಿದ್ದ ಅಂತಲೇ ಹೇಳ್ಬೋದು. ನಾನು ಅಕ್ಕ ಸೇರಿದ್ವಿ. ನೋಡಿ, ಇದು ನನ್ನ ಹೊಸ ಮುಗ್ಬಟ್ಟು. ಹೇಗಿದೆ ಹೊಸ ಮುಗ್ಬಟ್ಟು, ಹೇಗೆ ಕಾಣ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದೀರೋ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವ್ಲಾಗ್ಗಳನ್ನ ನೋಡೋಕ್ಕೆ ಇಷ್ಟಪಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಒಂದೊಂದೇ ಬ್ಯಾಗಲ್ಲಿ ಇವಾಗ ಅರಿಶಿಣ ಕುಂಕುಮ ಕೊಟ್ಟಮೇಲೆ ಎಲ್ಲರೂ ಬ್ಯಾಗ್ ಕೇಳ್ತಾರಲ್ವ, ಅದಕ್ಕೋಸ್ಕರ ಅಮ್ಮ ಫಸ್ಟೇ ಬ್ಯಾಗ್ನೂ ಸಹ ರೆಡಿ ಮಾಡಿ ಇಟ್ಟಿದ್ರು. ಸೊ ಅದಕ್ಕೋಸ್ಕರ ಇವಾಗ ನಾನು ಒಂದೊಂದೇ ಬ್ಲೌಸ್ ಪೀಸು, ಹಾಗೆ ಎಲೆ ಅಡಿಕೆ, ಬಾಳೆಹಣ್ಣು, ಅದ್ರ ಜೊತೆಗೆ ಅಕ್ಕ ಬಳೆ ಕಟ್ತಾಯಿದ್ರಲ್ಲ ಆ ಬಳೆನೂ ಸಹ ಸೇರಿಸ್ತಾಯಿದ್ವಿ. ನೋಡಿ, ಈ ರೀತಿ ಇತ್ತು. ಸೊ ಮನೇಲಿ ಏನಾದರೂ ಒಂದು ಫಂಕ್ಷನ್ ಅಂತಂದರೆ ಕೆಲಸ ಇದ್ದಿದ್ದೆ. ಅದರಲ್ಲೂ ಸಿಂಪಲ್ ಫಂಕ್ಷನ್ ಆದರೂ ಅಷ್ಟೇ, ಜಾಸ್ತಿ ಫಂಕ್ಷನ್ ಜೋರು ಫಂಕ್ಷನ್ ಮಾಡಿದ್ರು ಅಷ್ಟೇ ಹೆಣ್ಮಕ್ಳಿಗೆ ಕೆಲಸ ಇದ್ದಿದ್ದೆ ಅಲ್ವಾ. ಸೊ ನಿಮಗೂ ಸಹ ಈ ರೀತಿ ಅನುಭವ ಆಗಿದೆಯಾ? ಹಾಗೆ ಕೆಲಸ ಮಾಡೋದು ಅನ್ನೋದಕ್ಕಿಂತ ಜೊತೆ ಸೇರ್ತೀವಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಕಲರ್ಫುಲ್ ಬ್ಲೌಸಸ್ ತಂದಿದ್ರು ಅಮ್ಮ, ಅದನ್ನು ಸಹ ಪ್ಯಾಕ್ ಮಾಡ್ತಾಯಿದ್ವಿ. ಸೊ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ ನಮ್ಮ ಚೀಕು ಅಂತೂ ನಾವು ಜೋಡಿಸ್ಕೊಂಡು ಬರ್ತಾ ಇರೋದಕ್ಕೆ ತೆಗಿತಾ ಇರೋದಕ್ಕೆ ಇದೇ ಆಗೋಗಿತ್ತು ಅರ್ಧ. ಪಾಪ ಅವನು ಚಿಕ್ಕವನಲ್ವ, ಅವನಿಗೂ ಗೊತ್ತಾಗಲ್ಲ ಅಂದ್ಕೊಂಡು ಸುಮ್ಮನಿರ್ತೀವಿ, ಮತ್ತೆ ಕೋಪ ಬರೆಸ್ತಾನೆ, ಮತ್ತೆ ಸುಮ್ಮನಿರ್ತೀವಿ, ಮತ್ತೆ ಕೋಪ ಬರೆಸ್ತಾನೆ. ಸೊ ಇದೇ ಆಗೋಗಿತ್ತು. ಅದೊಂದು ನಾವು ಪ್ಯಾಕ್ ಮಾಡೋ ಅಷ್ಟರಲ್ಲಿ ಅರಸಾಸ ಒಂದು ಕಡೆ ಬೇಜಾರು, ಬೈದರೂ ಒಂಥರ ಬೇಜಾರಾಗುತ್ತೆ. ಸೊ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಪ್ಯಾಕ್ ಮಾಡ್ತಾಯಿದ್ದೀನಿ ನಾನು ಒಂದೊಂದೇ. ಸೊ ನೋಡಿ ಹೇಗಿದೆ, ಚೆನ್ನಾಗಿದೆ ಅಲ್ಲ, ಚೆನ್ನಾಗಿ ಕಾಣ್ತಾ ಇದೆ. ಸೊ ಮದುವೆ ಅಂದ್ರೇ ಒಂದು ಸಂಭ್ರಮ. ಆ ಸಂಭ್ರಮದಲ್ಲಿ ನಮ್ಮ ಕಡೆ ಏನಪ್ಪ ಅಂತ ಹೇಳಿದ್ರೆ, ಮದುವೆ 15 ದಿನ ಮುಂಚೆ ಎಲ್ಲ ನೆಂಟರು ಮನೆಗೆ ಹುಡುಗಿ ಅತ್ತೆ ಮಾವ ಅಥವಾ ಹುಡುಗ ಅತ್ತೆ ಮಾವ, ರಿಲೇಷನ್ಸು, ಚಿಕ್ಕಮ್ಮ ಚಿಕ್ಕಪ್ಪ ಯಾರೇ ಇದ್ರೂ ಅವರು ನೀರು ಹಾಕೋಕ್ಕೆ ಇಷ್ಟಪಡೋರು ಅರಿಶಿಣದ ನೀರನ್ನ ಹಾಕಿ ಈ ರೀತಿ ಒಂದು ಶಾಸ್ತ್ರ ಇದೆ ನಮ್ಮ ಕಡೆ. ಆ ಒಂದು ಶಾಸ್ತ್ರನ ನಾವು ಮಾಡ್ತೀವಿ. ಸೊ ನೋಡಿ, ಪ್ರತಿಯೊಬ್ಬರೂ ಸಹ ಅವರಲ್ಲಿ ಒಂದೊಂದು ಶಾಸ್ತ್ರ ಇರುತ್ತೆ. ನಮ್ಮಲ್ಲಿ ಬಿಫೋರ್ 10 ಡೇಸ್ ಇಲ್ಲ 15 ಡೇಸ್ ಮುಂಚೆ ಈ ರೀತಿ ಅರಿಶಿಣದ ನೀರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಹಾಕ್ತೀವಿ. ಸೊ ಒಂಥರ ಖುಷಿ ಇರುತ್ತೆ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಒಂದು ಜನ್ರೇಷನಲ್ಲಿ ಇದು ಲಾಸ್ಟ್ ಮದುವೆ ಅಂತಲೇ ಹೇಳ್ಬೋದು. ಅಂದರೆ ಮೊಮ್ಮಕ್ಕಳು ಅಂತ ಇರ್ತಾರಲ್ಲ, ಆ ಥರದ್ರಲ್ಲಿ ಇದು ಲಾಸ್ಟ್ ಮದುವೆ. ಸೊ ಹಂಸಾಬಾಯಿ ಮೊಮ್ಮಕ್ಕಳು ಅಂತಂದರೆ ಎಲ್ಲರಿಗೂ ಸಹ ಒಂದು ನೇಮ್ ಅದು. ಸೊ ಅದರಲ್ಲಿ ಇದು ಒಂದು ಲಾಸ್ಟ್ ಮದುವೆ. ನಮ್ಮ ಮಾವನ ಮಗಳ ಮದುವೆ ಅಂತ ಆದರೆ ಮೊಮ್ಮಕ್ಕಳಲ್ಲಿ ಎಲ್ಲರ ಮದುವೆನೂ ಮುಗೀತು. ಸೊ ಈ ನೆಕ್ಸ್ಟ್ ಏನಿದ್ರೂ ಮರಿಮಕ್ಕಳ ಮದುವೆನೇ ಬರೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಖುಷಿ ಅಷ್ಟೇ, ಲಾಸ್ಟ್ ಮದುವೆ ಅಲ್ವಾ. ಇನ್ನೂ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ತೋರಿಸ್ತೀನಿ ಯಾವ ರೀತಿ ಅರಿಶಿಣದ ನೀರನ್ನ ಹಾಕಿದ್ವಿ ಅಂತ. ಸೊ ಹಾಕಿದ್ವಿ ಅನ್ನೋದಕ್ಕಿಂತ ಹೇಗೆ ನಾವೆಲ್ಲ ರೆಡಿ ಆಗಿದ್ವಿ ಸಿಂಪಲಾಗಿ. ಸೊ ಯಾವ ರೀತಿ ತಟ್ಟೆ ಎಲ್ಲ ಜೋಡಿಸಿದ್ವಿ, ಹಾಗೆ ಅದನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಸಹ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಸ್ಪೆಷಲ್ ಆಗಿರುತ್ತೆ. ಎಲ್ಲರೂ ಸಹ ದಯವಿಟ್ಟು ಆ ಒಂದು ಅರಿಶಿಣದ ನೀರು ವ್ಲಾಗ್ನ ನೋಡಿ. ಸೊ ಹಾಗೆ ಈ ಪ್ಯಾಕಿಂಗ್ ಆಗೋದೇ ಇಷ್ಟೊತ್ತು ಆಗೋಯಿತು. ಸೊ ನೆಕ್ಸ್ಟು ಎಲ್ಲನೂ ಸಹ ಅಮ್ಮ ಫ್ರೂಟ್ಸು ಅದು ಇದು ಕೊಡಬೇಕಲ್ವ ಹುಡುಗಿಗೆ. ಸೊ ಎಲ್ಲನೂ ಸಹ ತಂದಿದ್ರು, ಅದನ್ನು ಸಹ ಜೋಡಿಸ್ಬೇಕೀಗ. ಸೊ ಒಂದು ಸತಿ ಜೋಡಿಸಿಟ್ಕೊಬಿಟ್ರೆ ಮಕ್ಕಳಿರೋ ಮನೆ ಅಲ್ವಾ, ಮತ್ತೆ ಬೆಳಗ್ಗೆ ಎದ್ದು ಬೇರೆ ಬೇರೆ ಕೆಲಸಗಳು ಸಹ ಇರುತ್ತೆ. ಸೊ ಅದ್ರ ಜೊತೆಗೆ ಏನು ಮಾಡಬೇಕು ನೋಡಿ, ನನ್ನ ಉಲ್ಲಾಸು ಏನು ತರಲೆ ಅಂತೀರ, ಬರೀ ಅವ್ನು ಲಾಗ್ ಹುಚ್ಚೆ ಅಂತಲೇ ಹೇಳ್ಬೋದು. ಸೊ ನಾವು ಈ ಥರ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಅವನು ಅವ್ರ ತಮ್ಮ ಬಾಳೆಹಣ್ಣು ತಿಂತಾ ಇರೋದು ಎಲ್ಲ ವೀಡಿಯೋ ಮಾಡ್ತಿದ್ದೆ. ಅದೇ ಬೈತಾ ಇದ್ದೆ, ದೊಡ್ಡ ಲಾಗರ್ ನೀನಾಗಬೇಕಾಗಿತ್ತು, ಅಪ್ಪಿ ತಪ್ಪಿ ನನಗೆ ಹೇಳ್ಬಿಟ್ಟಿದ್ಯಾ ಅಂತ. ಸೊ ಹಾಗೆ ಅಮ್ಮ ನಾನು ಅಕ್ಕ ಗಿಫ್ಟ್ ತಂದಿದ್ವಿ. ಸೊ ಅದನ್ನು ಸಹ ಬರಿತಾ ಇದ್ದೆ ನೇಮು. ನಾವು ಅಂದರೆ ಚೌಟ್ರಿಲೆಲ್ಲ ಕೊಡೋ ಪದ್ಧತಿ ಇಲ್ಲ, ನಮ್ಮಮ್ಮ ನಾನು ಎಲ್ಲ. ಸೊ ಮನೇಲಿ ಈ ರೀತಿ ಅರಿಶಿಣದ ನೀರು ಹಾಕಿದಾಗ ಈ ಥರ ಕೊಟ್ಬಿಡ್ತೀವಿ. ಇದು ನಾನು ಬರೀತಿರೋವಂಥದ್ದು ಅಕ್ಕಂದು. ಸೊ ಅದು ಸಿಲ್ವರ್ ಫ್ರೇಮ್ ಇರುತ್ತೆ, ರಾಧಾಕೃಷ್ಣ ಸಿಲ್ವರ್ ಫ್ರೇಮು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಕ್ಯೂಟಾಗಿತ್ತು ಆ ಒಂದು ಫ್ರೇಮು. ಸೊ ಈ ಕಡೆ ಇರೋದು ಅರಿಶಿಣ ಕುಂಕುಮದ ಬಟ್ಲು ಬೆಳ್ಳಿದು. ಸೊ ಅದು ನನ್ನ ಗಿಫ್ಟು. ನಾವಿಬ್ಬರು ಬೆಳ್ಳಿ ಆದರೆ
ನಮ್ಮ ಅಮ್ಮ ಚಿನ್ನ, ಯಾಕಂದರೆ ಸ್ವಂತ ತಮ್ಮನ ಮಗಳಲ್ವ, ಅವಳು ಮದುವೆ ಆಗಿರೋದ್ರಿಂದ ಚಿನ್ನದ ಉಂಗುರನ ಕೊಡ್ತಾಯಿದ್ದಾರೆ. ಸೊ ಇಲ್ಲಿ ನಾನು ಅಕ್ಕ ಕೊಡ್ತಾಯಿದ್ದೀನಿ. ನೋಡಿ, ಕಾವ್ಯ ರಘು ಅಂತ ಬರೀತಾ ಇದ್ದೀನಿ ನಾನು. ಸೊ ಹಾಗೆ ಒಂಥರ ಏನೋ ಮದುವೆ ಅಂತ ಬಂದರೆ ಒಂದು ಸಂಭ್ರಮ ಅಲ್ವಾ. ನೋಡಿ, ನಮ್ಮ ಚೀಕು ಅಂತೂ ಬರೆಯೋಕ್ಕೂ ಬಿಡಲ್ಲ, ಇದು ಮಾಡೋಕ್ಕೂ ಬಿಡಲ್ಲ, ಏನು ಕಾಟ ಕೊಡ್ತಾನೆ ಅಂದರೆ ಅಷ್ಟು ಕಾಟ ಕೊಡ್ತಾನೆ. ಸೊ ಅದ್ರ ಜೊತೆಗೆ ಈಗ ನಾನು ನಮ್ಮ ಅಮ್ಮ ತಂದಿರುವಂತಹ ಉಂಗುರನ ತೋರಿಸ್ತೀನಿ. ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಚೆನ್ನಾಗಿದೆಯಾ ಅಥವಾ ಏನು ಅಂತ. ಸೊ ನೋಡಿ, ಇದು ನಮ್ಮಮ್ಮ ತಂದಿರುವಂತಹ ಉಂಗುರ, ಈಗಿನ ಟ್ರೆಂಡಿಂಗ್ ಡಿಸೈನ್ ಇದು. ಸೊ ತುಂಬಾ ಇಷ್ಟ ಆಯಿತು. ನೋಡಿ, ನಾನು ಹಾಕ್ಕೊಂಡಿರೋ ಅದು ಕೈಯಲ್ಲೂ ಸ್ವಲ್ಪ ಸಿಮಿಲರ್ ಹಾಗೆ ಇದೆ, ಬಟ್ ಇಲ್ಲಿ ಸ್ಟೋನ್ ಬಂದಿದೆ ಅಷ್ಟೇ. ಬಟ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇದು ಅಮ್ಮನ ಕಡೆಯಿಂದ ಅವರ ತಮ್ಮನ ಮಗಳಿಗೆ ಗಿಫ್ಟು. ಸೊ ನೆಕ್ಸ್ಟು ಇದು ಮಡ್ಲಕ್ಕಿ ತುಂಬಕ್ಕೆ ಎಲ್ಲನೂ ಸಹ ಫಸ್ಟ್ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಅಕ್ಕನೂ ಸಹ ಎಲ್ಲ ಒಂದೊಂದೇ ಜೋಡಿಸ್ತಾಯಿದ್ರು. ಸೊ ಈಗ ಆ ಒಂದು ಗಿಫ್ಟ್ ಜೊತೆ ಅರಿಶಿನ, ಕುಂಕುಮ, ಹಣ್ಣಂಪಲು, 5 ಥರ ಹಣ್ಣಂಪಲು ಅಂತಾರಲ್ಲ, 5 ರೀತಿಯ ಹಣ್ಣಂಪಲು, ಹಾಗೆ ಕೊಬ್ಬರಿ ಬಟ್ಲು, ಬೆಲ್ಲ, ಪ್ರತಿಯೊಂದನ್ನು ಸಹ ಕೊಡ್ತೀವಿ. ಅದ್ರ ಜೊತೆಗೆ ನಮಗೆ ಇಷ್ಟ ಆಗಿರುವಂತಹ ಸೀರೆ, ಒಂದು ಬ್ಲೌಸ್ ಪೀಸು, ಬಾಳೆ, ಇಷ್ಟು ಇಟ್ಟು ನಾವು ತಂದಿರುವಂತಹ ಗಿಫ್ಟ್ನೂ ಸಹ ಸೇರಿಸಿ ಕೊಡ್ತೀವಿ. ಸೊ ಕೆಲಸ ಒಂದು ಚಿಕ್ಕ ಫಂಕ್ಷನ್ ಆದ್ರೂ ಸಹ ಕೆಲಸ ಇರುತ್ತೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ತುಂಬಾ ಟೈಮ್ ಎಷ್ಟು ಬೇಗ ಓಡ್ಬಿಡ್ತು ಅಂತಂದರೆ ಅಷ್ಟು ಬೇಗ ಹೊರಡ್ಬಿಡ್ತು. ಅದೇ ನಾನು ನಮ್ಮಮ್ಮಂಗೆ ಅಂತ ಇದ್ದೆ, ರಜೆ ಟೈಮಲ್ಲಿ ಸುಮ್ಮನೆ ಮನೇಲಿದ್ದೆ, ಅಂಥ ಟೈಮಲ್ಲಿ ಯಾವುದೇ ಫಂಕ್ಷನ್ ಇರಲಿಲ್ಲ. ಈಗ ನೋಡಿ, ಸ್ಕೂಲ್ ಟೈಮಲ್ಲಿ ಈ ಥರ ಫಂಕ್ಷನ್ ಇದ್ದರೆ ಮತ್ತೆ ಬೆಳಗ್ಗೆ ಎದ್ದೇಳಬೇಕು, ರಾತ್ರಿ ಓಡಬೇಕು, ಸ್ಕೂಲ್ ಇದೆ ಮನೇಲಿ ಅಂತ. ಸೊ ಅದೇ ಮಾತಾಡ್ಕೊಂಡು ಕೂತಿದ್ವಿ. ರಜೆ ಟೈಮಲ್ಲಿ ಒಂದು ಫಂಕ್ಷನ್ ಇರಲಿಲ್ಲ, ಈಗ ಸುಮ್ಮನೆ ಇಷ್ಟು ಫಂಕ್ಷನ್ ಬಂತು ಅಂತ. ಸೊ ನೋಡಿ, 5 ರೀತಿಯಾದಂಥ ಹಣ್ಣು 5ನ ಇಟ್ಟಿದ್ದೀವಿ. ಸೊ ಇದು ನಾನು ಬೇಡ ಅಂದ್ರೂ ಸಹ ಉಲ್ಲಾಸ್ ವೀಡಿಯೋ ಹೇಳ್ತಿದ್ದಾನೆ. ಇದು ಛತ್ರಪತಿ ಶಿವಾಜಿ, ಹಾಗೆ ಅನ್ನಪೂರ್ಣೇಶ್ವರಿ ತಾಯಿ. ಸೊ ತಾಯಿ ಮುಂದೆ ಗಿಫ್ಟು ಸಾಯಿಬಾಬಾ, ಲಕ್ಷ್ಮಿ, ಕಬ್ಬಾಳಮ್ಮ, ಗಣೇಶ, ರಾಘವೇಂದ್ರ ಸ್ವಾಮಿ. ಸೊ ಇದು ನಮ್ಮ ಅಮ್ಮ ಮನೆಯ ಪುಟ್ಟ ದೇವ್ರ ಮನೆ. ಪುಟ್ಟ ಅಂದರೆ ಚೊಕ್ಕಟವಾಗಿ ಇಟ್ಕೊಂಡಿರ್ತಾರೆ ನಮ್ಮಮ್ಮ, ಜಾಸ್ತಿ ಗಜಿಬಿಜಿ ಅಂತೂ ಇರೋದೇ ಇಲ್ಲ. ಸೊ ನೋಡಿ, ಸೀರೆ ಬ್ಲೂ ಕಲರ್ ಸೀರೆ, ಹಾಗೆ 5 ರೀತಿಯಾದಂಥ ಹಣ್ಣಂಪಲು ಎಲ್ಲನೂ ಸಹ ರೆಡಿ ಮಾಡ್ತೀವಿ. ಇನ್ನೂ ಇದು ಬೆಳಗ್ಗೆ ಮತ್ತೆ ನಾವು ಕ್ಲೀನಾಗಿ ಜೋಡಿಸ್ಬೇಕು. ಸೊ ಮತ್ತೆ ನಾನು ಇಟ್ಟಾಗ್ಲೂ ಸಹ ನಿಮಗೆ ಒಂದು ಕ್ಲಿಪ್ಪಿಂಗ್ನ ತೋರಿಸ್ತೀನಿ. ಈಗ ಜಸ್ಟ್ ಎಲ್ಲ ಸುಮ್ಮನೆ ತಯಾರಿ ಅಷ್ಟೇ. ಅಕ್ಕ ದೀಪಕ್ಕೂ ಸಹ ಬತ್ತಿ ಹಾಕ್ತಾಯಿದ್ರು. ನೋಡಿ, ಈ ರೀತಿ ಬತ್ತಿ ಹಾಕಿಟ್ಕೊಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಎಣ್ಣೆ ಹಾಕ್ಕೋಬೋದು. ಸೊ ಅದಕ್ಕೆ ಚಿಕ್ಕ ಕೆಲಸ ಆಮೇಲೆ ಮಾಡೋಣ ಅಂದ್ಕೊಂಡಿದ್ರೆ ಆಮೇಲೆ ಹಂಗೆ ಚಿಕ್ಕ ಕೆಲಸ ಸೇರಿಕೊಂಡು ದೊಡ್ಡ ಕೆಲಸ ಆಗೋಗುತ್ತೆ. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡಿದ್ವಿ ನಾವು. ಸೊ ನೆಕ್ಸ್ಟ್ ಇದು ಸುಮ್ಮನೆ ಹಾಗೇ ಉಲ್ಲಾಸ ತೆಗೆದಿರೋಂಥ ಕ್ಲಿಪ್ಪಿಂಗು. ಒಂದು ಬಿಂದಿಗೆ ಹುಡುಕ್ತಾಯಿದ್ವಿ. ಇರು ಮಮ್ಮಿ, ಇದನ್ನು ತೆಗಿತೀನಿ ಅಂತ ತೆಗ್ದ. ನೋಡಿ, ಈ ಬುಟ್ಟಿ ನನ್ನ ಮದುವೆ ಬುಟ್ಟಿ. 10 ವರ್ಷ ಆದರೂ ಅಮ್ಮ ಇಟ್ಕೊಂಡಿದ್ದಾರೆ ಮದುವೆ ಬುಟ್ಟಿ. ನಮ್ಮ ಕಡೆ ಈ ರೀತಿ ಬುಟ್ಟಿಗೆ ಅಲಂಕಾರ ಮಾಡಿ ಈ ರೀತಿ ನಾವು ಇಡ್ತೀವಿ. ಸೊ ನೋಡಿ, ಅದು ನನ್ನ ಮದುವೆ ಬುಟ್ಟಿ ಅಂತಲೇ ಹೇಳ್ಬೋದು. 2 ಬುಟ್ಟಿ ಮಾಡಿಸಿದ್ರು. ಒಂದು ನಮ್ಮ ಮನೇಲಿತ್ತು, ಅಂದರೆ ನಮ್ಮ ಹಸ್ಬೆಂಡ್ ಮನೇಲಿತ್ತು, ಇನ್ನೊಂದು ಇಲ್ಲಿದೆ ಅಷ್ಟೇ. ಸೊ ಹಾಗೆ ಇಲ್ಲಿ ಬಿಂದಿಗೆ ಹುಡುಕ್ತಾಯಿದ್ವಿ, ಒಂದು ಪ್ಲಾಸ್ಟಿಕ್ ಬಿಂದಿಗೆ ಬೇಕು ಅಂತ. ಸೊ ಹಾಗೆ ಪ್ಲಾಸ್ಟಿಕ್ ಬಿಂದಿಗೆನ ಹುಡ್ಕೊಂಡು ಕೂತಿದ್ವಿ. ಸೊ ನಂದು ನಮ್ಮಮ್ಮಂದು ಹಾಗೆ ಕಾನ್ವರ್ಸೇಷನ್ ನಡೀತಾನೆ ಇರುತ್ತೆ. ನೋಡಿ, ಆ ಬಿಂದಿಗೆ ಈ ಕಡೆ ಇದೆ, ನಮ್ಮಮ್ಮ ಈ ಕಡೆಯಿಂದ ಸಿಗುತ್ತೆ ಅಂತ ಇದ್ರು. ಸೊ ಕೊನೆಗೆ ಈ ಕಡೆಯಿಂದನೇ ತೆಗೆದು ಕೊಟ್ಟೆ. ನಮ್ಮನೇಲಿ ನಾನೇ ಹೈಟು ಸ್ವಲ್ಪ, ಸೊ ಅದಕ್ಕೋಸ್ಕರ ನಾನೇ ಹತ್ತಿದ್ದು. ನೋಡಿ, ಈ ಬಿಂದಿಗೆಗೋಸ್ಕರ. ಸೊ ಅದಾದಮೇಲೆ ಇದು ನೆಕ್ಸ್ಟ್ ಅರ್ಲಿ ಮಾರ್ನಿಂಗ್. ಸೊ ಇಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಬೀನ್ಸ್ ಪಲ್ಯ, ಪಾಯಸ, ಹಾಗೆ ಗೊಜ್ಜು, ಕಾಳುಗೊಜ್ಜು, ಸಾರು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಅದರ ಒಂದು ಕ್ಲಿಪ್ಪಿಂಗ್ ನಿಮಗೋಸ್ಕರ ಸುಮ್ಮನೆ. ಸೊ ಮತ್ತೆ ನಾನು ಒಂದು ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಯಾವ ರೀತಿ ಅಡುಗೆ ಮಾಡಿದ್ವಿ, ಏನೆಲ್ಲ ಅಡುಗೆ ಮಾಡಿದ್ವಿ, ಹಾಗೆ ಯಾವ ರೀತಿ ಫಂಕ್ಷನ್ ನಡೆಯಿತು, ಹೇಗಿತ್ತು ಅನ್ನೋದನ್ನು ಸಹ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್, ಬಾಯ್.